ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಇವತ್ತು ಧ್ಯಾನ 365 221ನೇ ದಿವಸ. ಈ ಧ್ಯಾನವನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, ಸಮಸ್ತೆ PSSM ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ಹೃದಯಪೂರ್ವಕ ನಮಸ್ಕಾರಗಳು. ಪ್ರತಿ ದಿವಸ ಧ್ಯಾನ ಮಾಡೋದಕ್ಕೆ ಪ್ರತಿಯೊಂದನ್ನು ಅನುಭವ ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಪ್ರತಿ ದಿವಸ ಬರುತ್ತೆ. ಎಷ್ಟೊಂದು ಕಾರಣಗಳಿದೆ ನಾವೆಲ್ಲರೂ ಧ್ಯಾನ ಮಾಡೋಕ್ಕೆ. ಪ್ರತಿಯೊಬ್ಬರು ಈ ಧ್ಯಾನ ಪ್ರಪಂಚಕ್ಕೆ, ಆಧ್ಯಾತ್ಮಿಕ ಪ್ರಪಂಚ ಒಳಗೆ ಯಾವುದೇ ಒಂದು ಕಾರಣ ಇಟ್ಕೊಂಡು ಬರ್ತಾರೆ. ಒಬ್ಬರು ಸತ್ಯ ಏನು ಹುಡುಕ್ತಾ ಬರ್ತಾರೆ, ಒಬ್ಬರು ಕಾಯಿಲೆಗಳು ಹೋಗ್ಬೇಕು ಅಂತ ಬರ್ತಾರೆ, ಇನ್ನೊಬ್ಬರು ಅವ್ರ ಸಂಕಲ್ಪಗಳೆಲ್ಲ ತೀರ್ಬೇಕಂತ ಬರ್ತಾರೆ, ಇನ್ನೊಬ್ಬರು ದುಃಖದಿಂದ ಹೊರಗೆ ಬರೋಕ್ಕೆ ಬರ್ತಾರೆ. ಬಟ್ ಯಾವುದೇ ಕಾರಣ ಇರಿ, ನಮಗೆ ಏನು ಬೇಕೋ ಅದು ಧ್ಯಾನ ಅನ್ನೋದು ಕೊಡುತ್ತದೆ. ಒಬ್ಬ ಮನುಷ್ಯನ ಶಕ್ತಿ ರೂಪಕ ನಾವು ನೋಡಿದರೆ ನಾವು ಯಾರು ಅಂದರೆ ಆತ್ಮ ಬರೀ ಚಕ್ರಗಳು. ಆದರೆ 2 ಪೊಲಾರಿಟೀಸ್ ಅಂತಾರೆ. ಪ್ರತಿ ಒಂದೂ 2 ದಿಶೆಗಳಿರುತ್ತೆ, 2 ಸೈಡ್ಸ್ ಆಫ್ ಕಾಯಿನ್ ಥರ. ಕೆಲವೊಂದು ಸತಿ ಒಬ್ಬ ವ್ಯಕ್ತಿ ಮೂಲಕ, ಒಂದು ಜಾಗ ಮೂಲಕ, ಒಂದು ವಸ್ತು ಮೂಲಕ, ಒಂದು ಪರಿಸ್ಥಿತಿ ಮೂಲಕ ನಮಗೆ ಆನಂದ ಬರ್ಬೋದು, ದುಃಖನೂ ಬರ್ಬೋದು, ಸಂತೋಷನೂ ಬರ್ಬೋದು, ಕೋಪನೂ ಬರ್ಬೋದು, ಕಾನ್ಫಿಡೆನ್ಸ್ ಬರ್ಬೋದು, ಇಲ್ಲಾಂದರೆ ಡಿಪ್ರೆಷನು ಬರ್ಬೋದು. ಇದು ಮಾನವ ಸಹಜ. ಬಟ್ ಎಷ್ಟೋ ಒಂದು ಜನ್ಮ ನಾವು ತಗೊಂಡು ಯಾವುದೇ ಆದ್ರೂ ಆ ನಿಶ್ಚಲ ಸ್ಥಿತಿ ಅನ್ನೋದು ನಿಮಗೆ ಯಾವಾಗ ಬರುತ್ತೋ ಆವಾಗ ಆ ಚಕ್ರ ಕಂಪ್ಲೀಟ್ ಆಗುತ್ತದೆ, ಆ ಲೈಫ್ ಸೈಕಲ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಪ್ರತಿಯೊಂದನ್ನು ಒಂದು ಅನುಭವಕ್ಕೋಸ್ಕರ ಅಂತ ಆ ಒಂದು ಗ್ರೇಟ್ ಅಂಡರ್ಸ್ಟ್ಯಾಂಡಿಂಗ್, ಎನ್ಲೈಟನ್ಮೆಂಟ್, ಆ ಪರಿಸ್ಥಿತಿ ಯಾವಾಗ ಬರುತ್ತೋ ಆವಾಗ ಗೊತ್ತಾಗಬೇಕು. ಒಬ್ಬ ವ್ಯಕ್ತಿ ಮಾತಾಡೋ ಸಮಯ ಗೊತ್ತಾಗಬೇಕು. ಯಾವಾಗ ಆ ಪರಿಸ್ಥಿತಿ ಬಂದ್ರೂ ಪ್ರತಿಯೊಂದನ್ನು ಸಮವಾಗಿ ಮಿಡಲ್ ಪಾರ್ಟಿಂದ ನೀವು ನೋಡಿದ್ರೋ ಯು ಆರ್ ಎನ್ಲೈಟನ್ ಮೋಸ್ಟ್. ಇನ್ನೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ ಅಂದರೆ ಇನ್ನೂ ಆ ಚಕ್ರಾಸು ಕಂಪ್ಲೀಟ್ ಆಗಿಲ್ಲ, ಇನ್ನೂ ಆ ಲೈಫ್ ಟೈಮ್ಸು ನಮಗೆ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಎಷ್ಟೋ ಜನ್ಮ ತಗೋಬೇಕು ಅಂತ. ಧ್ಯಾನ ಮಾಡ್ತಾ ಪ್ರತಿಯೊಂದು ಸರಿಯಿಲ್ಲದ ಶಕ್ತಿಗಳು, ಸರಿಯಿಲ್ಲದ ಗುಣಗಳು, ಸರಿಯಿಲ್ಲದ ಭಾವನೆಗಳು, ಸರಿಯಿಲ್ಲದ ಆಲೋಚನೆಗಳು ಎಲ್ಲ ಕಳೆದೋಗಿ ಒಂದು ಹೋಲಿಸ್ಟಿಕ್ ಆ್ಯಂಡ್ ಬ್ಯಾಲೆನ್ಸ್ ಲೈಫ್ ಅನ್ನೋದು ನಮಗೆ ಸಿಗುತ್ತೆ. ಒಂದು ಸತಿ ಬಂದರೆ ಸಾಕಾಗಲ್ಲ, ಅದನ್ನು ನಾವು ಮೇಂಟೈನ್ ಮಾಡಬೇಕು. ಈಗ ಎಕ್ಸಸೈಸ್ ಮಾಡೋರು ಪ್ರತಿ ದಿವಸ ಮಾಡಬೇಕು, ಶರೀರನೂ ಪ್ರತಿ ದಿವಸ ನಾವು ಶುದ್ಧಿ ಮಾಡಬೇಕು, ಪ್ರತಿ ದಿವಸ ನಾವು ಮನಸ್ಸನ್ನು ಶೂನ್ಯ ಮಾಡಬೇಕು, ಭಾವನೆಗಳನ್ನು ಕ್ಲೆನ್ಸ್ ಮಾಡಬೇಕು, ಪ್ರತಿ ದಿವಸ ನಮ್ಮ ತಡೆಯನ್ನು ಕ್ಲೀನ್ ಮಾಡ್ಕೋಬೇಕು. ಇದಕ್ಕೆಲ್ಲ ಒಂದೇ ದಾರಿ ಧ್ಯಾನ, ಜ್ಞಾನ ಎಲ್ಲರ ಹತ್ರ ಇದೆ, ಎಲ್ಲ ಕಡೆ ಇದೆ, ಪುಸ್ತಕಗಳಿದೆ. ಶಕ್ತಿ ಅನ್ನೋದು ನಿಮ್ಮ ಸುತ್ತಮುತ್ತ ಇದೆ, ವಿಶ್ವದಲ್ಲಿ ಇದೆ, ಪ್ರಾಣಶಕ್ತಿ ಇದೆ, ವಿಶ್ವಶಕ್ತಿ ಇದೆ, ಮನೋಶಕ್ತಿ ಇದೆ. ಬಟ್ ಆದರೆ ಅದನ್ನು ನಾವು ತಗೋಬೇಕು ಅಂದರೆ ಜೀವನವನ್ನು ನಾವು ಸಮವಾಗಿ ನೋಡಬೇಕು, ಪ್ರತಿಯೊಬ್ಬರನ್ನು ಸಮವಾಗಿ ನೋಡಬೇಕು, ಇಂಟರ್ಫಿಯರ್ ಆಗಬಾರದು. ಒಂದು ಬರ್ತಾ ಇದೆ ಅಂದರೆ ಮೈಂಡ್ ಇಂಟರ್ಫಿಯರ್ ಆಗಬಾರದು, ಭಾವನೆಗಳು ಇಂಟರ್ಫಿಯರ್ ಆಗಬಾರದು. ಪ್ರತಿಯೊಂದು ಒಂದು ಅನುಭವ ಅಂತ ನೋಡೋಬ್ಬರೇ ಗ್ರೇಟ್ ಮಾಸ್ಟರ್ಸ್. ಒಂದು ಸಂಘಟನೆ ಆಗ್ತಾ ಇದೆ, ಒಬ್ಬ ವ್ಯಕ್ತಿ ಅದು ಮಾತಾಡ್ತಾ ಇದ್ದಾರೆ, ಇಲ್ಲ ಒಂದು ಪ್ರದೇಶಕ್ಕೆ ಹೋಗಿದ್ದು ನಿಮ್ಗೆ ಇಷ್ಟ ಆಗಿಲ್ಲ, ಅದು ನಮ್ಮ ಕೈಯಲ್ಲಿ ಇಲ್ಲ, ಅದು ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಬಟ್ ಅದರಿಂದ ಹೊರಗೆ ಬರಬೇಕು, ಅದರಿಂದ ಅರ್ಥ ಮಾಡ್ಕೊಳ್ಳೋದು ಅದು ನಮ್ಮ ಕೈಯಲ್ಲಿದೆ. ಸಿಚುವೇಶನ್ಸ್ ಆರ್ ನಾಟ್ ಇನ್ ಅವರ್ ಕಂಟ್ರೋಲ್, ಅವರ್ ಆ್ಯಕ್ಷನ್ ಆರ್ ರಿಯಾಕ್ಷನ್ ಇಸ್ ಇನ್ ಕಂಟ್ರೋಲ್. ರೆಸ್ಪಾಂಡ್ ಮಾಡಬೇಕು, ರಿಯಾಕ್ಟ್ ಮಾಡಬಾರದು. ನಮ್ಮ ಶಕ್ತಿ, ನಮ್ಮ ಒಳಗೆ ಇರೋ ಶಕ್ತಿ ಅನ್ನೋದು ಅದಕ್ಕೆ ಬೆಲೆನೇ ಇಲ್ಲ. ಅಷ್ಟೊಂದು ಹೈಯೆಸ್ಟ್ ಇಂಪಾರ್ಟೆಂಟು, ಹೈಯೆಸ್ಟ್ ಪ್ರೈಸ್ ಅದು. ಚಿಕ್ಕ ಚಿಕ್ಕ ವಿಷಯಗಳಕ್ಕೋಸ್ಕರ ನಮ್ಮ ಶಕ್ತಿಯನ್ನು ಯಾವಾಗಲೂ ವೇಸ್ಟ್ ಮಾಡ್ಕೋಬೋದು, ಉಪಯೋಗಿಸ್ಕೋಬೇಕು. ಒಂದು ಶಕ್ತಿ ನಮಗೆ ಬಂದಿದ್ರೆ ಅದನ್ನು ಎಲ್ಲಿ ಇಡಬೇಕು ನಮ್ಗೆ ಗೊತ್ತಾಗಬೇಕು. ಹಣ ಥರ ಒಂದು ಸರಿಯಿಲ್ಲದ ಆಲೋಚನೆ, ಸರಿಯಿಲ್ಲದ ಭಾವನೆಯಿಂದ ಆ ಶಕ್ತಿ ಅನ್ನೋದು ವೇಸ್ಟ್ ಆಗುತ್ತದೆ. ಅಂದರೆ ಆ ಶಕ್ತಿ ಬೆಲೆ ಏನೋ ನಮಗೆ ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ಅದು ನಮಗೆ ಬರಲ್ಲ. ಒಬ್ಬ ವ್ಯಕ್ತಿಗೆ ನೀವು ಹಣ ಕೊಟ್ಟಿದ್ರೆ ಅವರು ಸುಮ್ಮನೆ ವೇಸ್ಟ್ ಮಾಡ್ತಾರಂದರೆ ನೀವು ಕೊಡಲ್ಲ ಅಲ್ವಾ? ಆ ಥರನೇ ಶಕ್ತಿ ಅನ್ನೋದು ನಮಗೆ ಬಂದರೆ ಅದು ನಾವು ಉಪಯೋಗಿಸ್ಕೊಂಡಿದ್ರೆ ಈ ಯೂನಿವರ್ಸು, ಸೃಷ್ಟಿ ಅನ್ನೋದು ನಿಮಗೆ ಹೆಚ್ಚು ಕೊಡ್ತಾ ಇರುತ್ತದೆ. ಅದನ್ನು ನೀವು ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ದರೆ ಯೂನಿವರ್ಸ್ಗೂ ಕೊಡಲ್ಲ. ಯಾಕಂದರೆ ಅದು ವ್ಯಾಲ್ಯೂ ನಮಗೆ ಗೊತ್ತಾಗಬೇಕು. ಏನೇ ಆದ್ರೂ ಜೀವನದಲ್ಲಿ ನಾನು ಯಾವಾಗಲೂ ಹೇಳೋದು ಒಂದೇ, ಪ್ರತಿಯೊಂದು ನಾವೇ ಡಿಸೈನರ್ಸ್, ನಾವೇ ಆರ್ಕಿಟೆಕ್ಟ್ಸ್, ನಾವೇ ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಯಾರು ನಮ್ಮ ತಂದೆ ತಾಯಿ, ಈ ಪರಿಸ್ಥಿತಿಗಳು, ಈ ಶರೀರ, ಈ ಕಲರು,
ಪ್ರತಿಯೊಂದು ನಾವೇ ಡಿಸೈನ್ ಮಾಡ್ಕೊಂಡಿದ್ದೀವಿ. ಅಕ್ಸೆಪ್ಟ್ ಮಾಡ್ಕೋಬೇಕು. ಯಾರೋ ಒಬ್ಬರು ನಮ್ಮ ಜೀವನದಲ್ಲಿ ಬಂದ್ರೂ ಒಂದು ಏನೋ ಕಲಿಬೇಕು ನಾವು, ಅದಕ್ಕೋಸ್ಕರ ಅವ್ರು ಬರ್ತಾ ಇದ್ದಾರೋ, ಇಲ್ಲ ಅಂದರೆ ಏನೋ ಒಂದು ಕಳೆದೋಗ್ಬೇಕು ಇಂದಿನ ಜನ್ಮ ಕರ್ಮಗಳು. ಈ ದೃಷ್ಟಿಯಿಂದ ನೋಡಿ, ಆವಾಗ ಜೀವನ ಅನ್ನೋದು ಹಾಯಾಗಿರುತ್ತದೆ. ಮೂವ್ ಆನ್. ಈ ಕ್ಷಣದಲ್ಲಿ ಇರಬೇಕು ನಾವು. ಹಿಂದೆ ಮುಂದೆ ನೋಡ್ತಾ ಕೂತ್ಕೊಂಡಿದ್ರೆ ಆಗಲ್ಲ. ಪ್ಲ್ಯಾನ್ ಮಾಡ್ಕೋಬೇಕು, ಕರೆಕ್ಟೇ. ಬಟ್ 24 ಗಂಟೆ ಪ್ಲಾನೇ ಮಾಡ್ತಾ ಇರಬಾರ್ದು, ಎಕ್ಸಿಕ್ಯೂಟ್ ಮಾಡಬೇಕು. ಒಂದು ವಿಷಯ ನಡೀತಾ ಇದ್ರಂದರೆ, ಒಬ್ಬ ಮಾತು, ಒಂದು ಕೆಲಸ, ಏನೋ ಒಂದು ಇದರಿಂದ ನಾನು ಏನು ಕಲಿಬೇಕು. ಓಕೆ, ಆ ವ್ಯಕ್ತಿ ಈ ಥರ ಮಾತಾಡಿದ್ರೆ ಪರವಾಗಿಲ್ಲ, ಒಂದು ಅನುಭವ ಬಂದಿದೆ ಆತ್ಮಕ್ಕೆ. ಆತ್ಮ ಭೂಮಿಗೆ ಬರೋದೇ ಅನುಭವಕ್ಕೋಸ್ಕರ. ಅಲ್ಲಲ್ಲಿ ಅನುಭವದಲ್ಲಿ ಒಳ್ಳೆ ಅನುಭವ, ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಏನಿಲ್ಲ. ಎಕ್ಸ್ಪೀರಿಯನ್ಸ್ ಇಸ್ ಅನ್ ಎಕ್ಸ್ಪೀರಿಯನ್ಸ್ ಆತ್ಮಕ್ಕಷ್ಟೇ. ಶರೀರ ಇಲ್ಲ ಅಂದರೆ ಈ ಒಂದು ಭಾವನೆಗಳು, ಆಲೋಚನೆಗಳು ಆತ್ಮಕ್ಕೆ ಅರ್ಥ ಆಗಲ್ಲ. ಈ ಶರೀರ ಮೂಲಕ, ಈ ಪಂಚೇಂದ್ರಿಯಗಳ ಮೂಲಕ ಆತ್ಮ ಎಷ್ಟೋ ಅನುಭವಗಳು ತಗೊಳ್ತಾ ಇರುತ್ತದೆ. ಈ ಅನುಭವಕ್ಕೋಸ್ಕರ ಆತ್ಮ ಹೋಗ್ತಾ ಇರುತ್ತದೆ. ಈ ಅನುಭವಗಳು ನಾವು ತಗೊಂಡು ಕಾಸಲ್ ಬಾಡಿಯಲ್ಲಿ ಇಟ್ಕೊಂಡು ಈ ಶರೀರ ಬಿಟ್ಟಿದ ಮೇಲೆ ನಾವು ಅದನ್ನು ತಗೊಂಡು ಹೋಗ್ತೀವಿ. ಅನುಭವಗಳು, ಕರ್ಮಗಳು ಇವೆರಡು ನಮ್ಮ ಕಾರಣ ಶರೀರ ಒಳಗೆ ನಾವು ಸ್ಟೋರ್ ಮಾಡ್ಕೊಂಡಿದ್ದೀವಿ. ಭೂಮಿಗೆ ನಾವು ಬರೋದೇ ಅನುಭವಗಳಿಗೋಸ್ಕರ. ಒಳ್ಳೆ ಕರ್ಮಗಳು ಮಾಡ್ಕೋಬೇಕು, ಕೊನೆಯದಾಗಿ ಆ ಕರ್ಮಗಳು ಕಳೆದೋಗ್ಬೇಕು, ಎನ್ಲೈಟ್ ಆಗಬೇಕು ಅಂತ. ಪರ್ಪಸ್ ಅನ್ನೋದು ಯಾವಾಗಲೂ ಮರಿಬಾರದು. ಲೈಫಲ್ಲಿ ಯಾವಾಗಲೂ ಡ್ಯುಯಾಲಿಟೀಸ್ ಇರುತ್ತೆ ಅಂತ ಒಂದು ಸತ್ಯ ನಮಗೆ ಅರ್ಥ ಆಗಿದ್ರೇ ಎಷ್ಟೊಂದು ಎನ್ಲೈಟನ್ಮೆಂಟ್ ಅನ್ನೋದು ನಮಗೆ ಸಿಗುತ್ತೆ. ಚಿಕ್ಕ ಚಿಕ್ಕ ವಿಷಯಗಳಿಗೋಸ್ಕರ ಭಾವನೆಗಳು, ಆಲೋಚನೆಗಳು, ಸಮಯ ಅನ್ನೋದು ವೇಸ್ಟ್ ಮಾಡಬಾರದು. ಮೂವ್ ಆನ್. ಈ ಕ್ಷಣದಲ್ಲಿ ಇರೋಕೆ ನಾವು ಪ್ರಯತ್ನ ಪಡ್ತಾನೇ ಇರಬೇಕು ಪ್ರತಿ ಕ್ಷಣ. ಥ್ಯಾಂಕ್ ಯು ವೆರಿ ಮಚ್.